ಕಲ್ಯಾಣ ನಾಡಿನ ಸೌಳ್ಗಿ ಬಿ ಗ್ರಾಮವು ಸುಮಾರು 400 ವರ್ಷಗಳ ಹಿಂದೆ ಐತಿಹಾಸಿಕ ಪರಂಪರೆಗೆ ಪಾತ್ರರಾಗಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪ್ರಸಿದ್ಧ ಪಡೆದ ಸಾವಳ್ಗಿ ಶಿವಲಿಂಗೇಶ್ವರ ಪೀಠಾಧಿಪತಿಗಳಾದ ಶ್ರೀ ಮನಿ ಪ್ರಾಷ್ಠ ಗುರುನಾಥ ಸ್ವಾಮಿಗಳ ಘನ ನೇತೃತ್ವದಲ್ಲಿ ಅದೇ ದಿನಾಂಕ 15/1/2026 ಮತ್ತು 16/1/2026ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಕರ ಸಂಕ್ರಮಣವು ಸಾವಳ್ಗಿ ಗ್ರಾಮದಲ್ಲಿ ಪಾದಯಾತ್ರೆ, ಜಾತ್ರಾ ಮಹೋತ್ಸವ, ಶ್ರೀಮಠದ ಪೀಠಾಧಿಪತಿಗಳು ಪಲ್ಲಕ್ಕಿ ಉತ್ಸವ, ಭವ್ಯ ಮೆರವಣಿಗೆಯೊಂದಿಗೆ ಸಾಗುತ್ತಾ ಗ್ರಾಮದ ಐತಿಹಾಸಿಕ ಪರಂಪರೆ ಮೆರೆದ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ 7 ಗಂಟೆಗೆ ತಲುಪಿ ರೈತರು ಬೆಳೆದಂತಹ ದವಸ ಧಾನ್ಯಗಳನ್ನ ಜೋಳದ ಸೀತನೆ ಬೆಳೆಸಿ ಬಡಿಯುವುದರೊಂದಿಗೆ ಚಾಲನೆ ನೀಡಿ ಎಲ್ಲಾ ಗ್ರಾಮದವರು ಸಿಹಿ ಹಂಚಿಕೊಳ್ಳುತ್ತಾರೆ. ರಾತ್ರಿ 8 ಗಂಟೆ ನಂತರ ಶ್ರೀ ಬಸವಣ್ಣಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ರಾತ್ರಿ ಇಡೀ ಭಜನೆ, ಗೀಗಿ ಪದಗಳೊಂದಿಗೆ ಜಾಗರಣೆ ನಡೆಯುತ್ತೆ. ತದನಂತರ ದಿನಾಂಕ 16/1/2026ರಂದು ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಪಾದಯಾತ್ರೆಯೊಂದಿಗೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಬಾಜಿ ಭಜಂತ್ರಿಯೊಂದಿಗೆ ಮೆರವಣಿಗೆಯೊಂದಿಗೆ ಆಗಮಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಆರೂಢರಾಗಿ ಗ್ರಾಮದ ಎಲ್ಲ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಸಾಗುತ್ತಾ ಎಲ್ಲಾ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಾ ಶ್ರೀ ಶಿವಲಿಂಗೇಶ್ವರ ಮಠಕ್ಕೆ ಸುಮಾರು 11 ಗಂಟೆಗೆ ಪಲ್ಲಕ್ಕಿ ಉತ್ಸವ ತಲುಪುತ್ತೆ. ಹಾಗಾಗಿ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬರೋದ್ರಿಂದ ಸುವ್ಯವಸ್ಥಿತವಾಗಿ ಆಗಮಿಸಿ ಆಶೀರ್ವಾದ ಪಡೆದು ಪುನೀತರಾಗಬೇಕಂತ ಈ ಮೂಲಕ ಗ್ರಾಮದ ಸದ್ಭಕ್ತಿ ಮಂಡಳ ಕೋರಿದೆ. ಸಾವಳ್ಗಿ ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದಿನಾಂಕ 15 ಮತ್ತು 16ನೇ ತಾರೀಕದಂದು ನಡೆಯುವುದರಿಂದ ಜನಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳ್ಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಯಾವುದಾದ್ರಂದ್ರೆ ಅದು ಸಾವಳ್ಗಿ ಶಿವಲಿಂಗೇಶ್ವರರು ಅಂತ ನಾವು ಹೇಳ್ತೀವಿ. ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮಣಿಪ್ರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ದಿನಾಂಕ 15/1/2026ರಂದು ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂತಹ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ 7 ಗಂಟೆಯ ರಾತ್ರಿ 7 ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನೆಯ ಬಡಿಯುವುದರ ಮುಖಾಂತರವಾಗಿ ಒಂದು ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತು ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವವನ್ನು ಮರೆತು ಆ ಸಂದರ್ಭದಲ್ಲಿ ಕುಸರಳ ಜೊತೆಗೆ ಸಿಹಿ ಹಂಚಿಕೊಂಡು ಜಾತ್ರೆ ಪ್ರಾರಂಭಿಸಲಾಗುವುದು. ತದಾದ ನಂತರ ಬಸವಣ್ಣಪ್ಪ ದೇವಸ್ಥಾನದಲ್ಲಿ ರಾತ್ರಿ 8 ಗಂಟೆಯ ನಂತರ ಭಜನೆ ಮತ್ತು ಗೀಗಿ ಪದಗಳ ಮುಖಾಂತರವಾಗಿ ಇಡೀ ರಾತ್ರಿವೆಲ್ಲ ಜಾಗರಣೆ ಕಾರ್ಯಕ್ರಮ ನಡೆಯುವುದು. ನಂತರ ದಿನಾಂಕ 16/1/2026ರಂದು ಬೆಳಗಿನ ಜಾವದಲ್ಲಿ 1 ಗಂಟೆಗೆ ಸುಮಾರು ಶ್ರೀಮಠದಿಂದ ಪೀಠಾಧಿಪತಿಗಳಂಥ ಗುರುನಾಥ ಮಹಾಸ್ವಾಮಿಗಳು ಮಠದಿಂದ ಮತ್ತೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮನಿಸಿ ತದಾದ ನಂತರ ಸುಮಾರು ಸಹಸ್ರಾರು 25 ಜನಕ್ಕಿಂತ ಹೆಚ್ಚು ಪುರಂದರ ಆಡದ ಜೊತೆಗೇ ಶ್ರೀ ಬಸವಣ್ಣಪ್ಪ ದೇವಸ್ಥಾನದಿಂದ ಗ್ರಾಮದ ರಾಜ್ಯ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ಒಂದು ಮೆರವಣಿಗೆ ನಡೀತಾ ಇರ್ತದೆ. ಹಾಗಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಶಿವಲಿಂಗೇಶ್ವರ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಇರೋದರಿಂದ ಕಲಬುರಗಿ ನಗರದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ಯಾವುದು ಸುವ್ಯವಸ್ಥಿತವಾಗಿ ಆಗಮನಿಸಿ ಈ ಒಂದು ಪವಿತ್ರವಾದ ಜಾತ್ರೆಯಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ನಮ್ಮ ಸಾವಳ್ಗಿ ಗ್ರಾಮದ ಪರವಾಗಿ ಸದ್ಭಕ್ತಿ ಮಂಡಳಿಯಿಂದ ಕೋರಿಕೆ ಮತ್ತು ವಿಶೇಷವಾದ ಸೂಚನೆ ಸೂಪರ್ ಮಾರ್ಕೆಟ್ನಿಂದ ಬರಲಿಕ್ಕೆ 15 ಮತ್ತು 16ನೇ ತಾರೀಕದ ದಿನದಂದು ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗದೇ ಇರುವುದಕ್ಕೆ ನಮ್ಮ ಎಲ್ಲ ಸರ್ವ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಯಲ್ಲಿ ಮತ್ತು ಶ್ರೀ ಶಿವಲಿಂಗೇಶ್ವರ ಸದ್ಭಕ್ತಿ ಮಂಡಳಿಯವರು ಸೇರಿಕೊಂಡು ಪರಸ್ಥಳದಿಂದ ಬಂದಂಥ ಜನಗಳಿಗೆ ಒಂದು ಸುವ್ಯವಸ್ಥಿತವಾಗಿ
ಅನುಕೂಲ ಮಾಡಲಿಕ್ಕೆ ನಾವು ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.